ಗಿಲ್ಲಿ ನಟ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವ್ರು ಹೇಗೆ ಆಟ ಆಡ್ತಾ ಇದ್ದಾರೆ, ಏನ್ ಅಡ್ವೈಸ್ ಕೊಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮ್ಯಾಮ್ ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮ್ಯಾಮ್, ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾರೆ. ಅವ್ರಿಗೂ ಅದು ಗೊತ್ತಿಲ್ಲ ನಾನು ಚೆನ್ನಾಗಿ ಆಡ್ತಿದ್ದೀನ ಇಲ್ವೋ ಅನ್ನೋದು ಪಾಪ, ಅಲ್ಲಿ ಯಾರಿಗೂ ಗೊತ್ತಾಗಲ್ಲ. ಇನ್ನೊಂದು ಚೂರು ಅಲ್ಲಿ ಇರಿಟೇಷನ್ ಮಾಡಿದೆ ಕೆಲವು. ಈಗ ಸುದೀಪ್ ಅಣ್ಣನು ಇದು ತುಂಬಾ ಜಾಸ್ತಿ ಆಗ್ತಿದೆ ಅಂತ ಅವ್ರಿಗೂ ಇಂಟು ಕೊಟ್ಟರು ಮೊನ್ನೆ ಶನಿವಾರ. ಅಲ್ಲಿ ಒಂದು ಚೂರು ಕಮ್ಮಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅವರು ಆ ಟಾಸ್ಕಲ್ಲಿ ತರಲೇ ಮಾಡ್ತಿರೋದು ಎಲ್ಲ ಚೆನ್ನಾಗಿದೆ ಮ್ಯಾಮ್ ನಮ್ಮ ಪ್ರಕಾರ. ಬಟ್ ನಾವು ಅದೇ ಅಂತೀವಿ, ನೀನು ಯಾವ ಟೀಮಲ್ಲಿ ಇದೆ ಅದು ಸಾಧ್ಯನೇ ಇಲ್ಲ ಗೆಲ್ಲಕ್ಕೆ ಅಂತ. ಕಾಕತಾಳಿ ಅದು ಹಂಗೇನು ಕೂಡ ಆಗಿದೆ, ಅದಕ್ಕೆ ಅವ್ನು ಕಾರಣ ಅಲ್ಲ, ಹಂಗಾಗಿದೆ. ಅದೇ ಈಗ ಅಣ್ಣ ಎಲ್ಲೋ ಮೊನ್ನೆ ಇಂಟು ಕೊಟ್ಟಿರೋದು ಒಂದು ಚೂರು ನೋಡ್ಕೊಂಡು ಅವನು ಒಂದು ಸ್ವಲ್ಪ ಅದು ಇದೆ ಕಾನ್ಷಿಯಸ್ನೆಸ್ಸು ಕಮ್ಮಿ ಮಾಡ್ಕೋತಾನೆ ಅನ್ಸುತ್ತೆ. ಇನ್ನೂ ಚೆನ್ನಾಗಾಗುತ್ತೆ ಮ್ಯಾಮ್ ಅವ್ನ ಆಟ. ರಕ್ಷಿತಾ ಶೆಟ್ಟಿ ಅವ್ರು ಹೇಗೆ ಆಟ ಆಡ್ತಾ ಇದ್ದಾರೆ ಮ್ಯಾಮ್? ಅದೇ ಈಗ ಆಚೆ ಬಂದ ಗೊತ್ತಾಯ್ತು ಮ್ಯಾಮ್, ಬ್ಯೂಟಿಫುಲ್ ಆಗಿ ಆಡ್ತಾ ಇದ್ದಾರೆ. ಅವ್ರು ಕನ್ನಡ ತುಂಬ ಇಷ್ಟ ಆಗುತ್ತೆ, ಯಾಕಂದ್ರೆ ಅದು ಕನ್ನಡ ಬೇರೆ ಥರ ಇದೆಯಲ್ಲ ಮ್ಯಾಮ್. ನಮ್ಮ ಎಲ್ಲದ ಕನ್ನಡ ಬೇರೆ, ಅವ್ರ ಕನ್ನಡ ಬೇರೆ. ನಂಗೆ ಆಚೆ ಬಂದಾಗ ಗೊತ್ತಾಯ್ತು, ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಈಗ ಆಚೆ ಬಂದಾಗ ಅನ್ನಿಸ್ತು ತುಂಬ ಕರೆಕ್ಟ್. ಅವ್ರಿಗೂ ಗೊತ್ತಿಲ್ಲ ಅದು, ಬಟ್ ಅವ್ರು ಹೋಗ್ತಿರೋ ಟ್ರ್ಯಾಕು ಕರೆಕ್ಟಾಗಿ ಹೋಗ್ತಿದ್ದಾರೆ, ದೇವ್ರು ಕೈ ಹಿಡಿದಾರೆ ಮ್ಯಾಮ್. ರಿಷಾ ಗೌಡ ಅವರ ಜಗಳನೇ ಹೊರಗಡೆ ಹೈಲೈಟ್ ಆಗಿರುವಂತದ್ದು. ನೀವು ನೋಡಿದಂತಹ ರಿಷಾ ಹೇಗೆ? ಯಾವ ಜಗಳ ಮೇಡಮ್ ಹೈಲೈಟ್ ಆಗಿರೋದು? ಎಲ್ಲಾ ಜಗಳಗಳು ಅಂದ್ರೆ ರಿಷಾ ಅಂದ್ರೇನೆ ಜಗಳ ಅನ್ನೋ ತರ ಆಗ್ಬಿಟ್ಟಿದೆ ಮ್ಯಾಮ್. ಅವ್ರಿಗೆ ಹಂಗೆ ನಾವು ಅಲ್ಲಿ ಹೆಸರಿಟ್ಟಿರೋದೇ ಹಂಗೆ, ಅದೇನು ಅರ್ಥನೇ ಇಲ್ಲದೆ ಅಥವಾ ಅವ್ರಿಗೆ ಗೊತ್ತೇ ಆಗದೆ ಏನಕ್ಕೆ ಅಳ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ಏನಕ್ಕೆ ನಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಏನಕ್ಕೆ ಜಗಳ ಆಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ನೀನು ಈ ವಾರ ಎಲಿಮಿನೇಟ್ ಆಗ್ತೆ ಅಂದ್ರೂ ಅಳ್ತಾರೆ, ಎಲಿಮಿನೇಟ್ ಆಗಿಲ್ಲ ಬಚಾವಾದೆ ಅಂದ್ರೂ ಅಳ್ತಾರೆ. ಇದು ಅದೇ ಹಾಕತ್ರು ಖುಷಿಗೆ ಹಬ್ಬ ನಾನು ಬಚಾವಾದೆ ಅಂತ ನಗಬೇಕು, ಸಂತೋಷ ಪಡಬೇಕು, ಅಲ್ಲೂ ಅಳ್ತಾರೆ. ನೀನು ನಾಮಿನೇಟ್ ಅಂದಾಗ ಅಳ್ಬೇಕು, ಅಲ್ಲೂ ಅಳ್ತಾರೆ. ಎರಡೂ ಕಡೆ ಹತ್ತಾಗ ಈ ಕನ್ಫ್ಯೂಷನ್ ಎಲ್ಲ ವಿಚಾರದಲ್ಲೂ ಅವ್ರ ಮೇಲಿದೆ. ಧ್ರುವಂತ್ ಅವರು ರಕ್ಷಿತಾರ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಯಾವಾಗ ನೋಡಿದ್ರು ರಕ್ಷಿತಾ ಮೇಲೆ ಕಂಪ್ಲೇಂಟ್ ಮಾಡುವಂಥದ್ದು. ಯಾಕೆ, ಏನಾಯ್ತು ಮ್ಯಾಮ್? ಮುಂಚೆ ಆ ಮನೇಲಿ ಪಾಪ ಅವ್ರಿಗೆ ಸಾಥ್ ಕೊಟ್ಟಿದ್ದೆ ಧ್ರುವಂತ್ ಅವರು. ನಾನೇ ರೇಗಿಸ್ತಿದ್ದೆ, ಅಣ್ಣ ತಂಗಿ ಅಮ್ಮ ಬರವಾರ ನಿಮ್ಮ ತಂದೆ ಬರ್ತಾರೆ, ಎಲ್ಲ ಸೇರ್ಕೊಂಡು ಒಂದು ಫ್ಯಾಮಿಲಿ ಆಗ್ಬಿಡಿ ಅಂತ. ಅದೆಲ್ಲೋ ಅವ್ನಿಗೆ ಯಾವುದೋ ವಿಚಾರದಲ್ಲಿ ಅವ್ರು ತುಂಬ ಫೇಕ್ ಅಂತ ಅನ್ಸಕ್ಕೆ ಶುರು ಆಗಿದೆ ಮ್ಯಾಮ್. ಅದೇನಕ್ಕೆ ಅಂತ ಕರೆಕ್ಟಾಗಿ ಹೇಳಲಿಲ್ಲ ಅವರು. ನಂದು ಯಾವುದೋ ಒಂದು ಬಜ್ಜಿ ವಿಚಾರ ಜಗಳ ಆಗಿರುತ್ತೆ, ಅವಾಗೇನೋ ಹೇಳೋಗಿ ಅವ್ರಿಗೆ ರಾಂಗಾಗಿ ಹೇಳಿರ್ತಾರೆ. ಅವ್ರು ಬಂದೇನೋ ಅಡುಗೆ ಮೇಲೆ ತುಂಬ ಮಾತಾಡ್ತಿರ್ತಾರಂತೆ, ನಾನು ಆಚೆ ಹೋಗಿರ್ತೀನಿ ಅದೇನೋ ಒಂದು ಬಜ್ಜಿ ವಿಚಾರದಲ್ಲಿ. ಅದೇ ವಿಚಾರದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅಮ್ಮ ಹೇಳ್ತಾರಂತೆ, ಇಲ್ಲ ಹುಡುಗ ಸುದೀದೇನೋ ತಪ್ಪಿರಲಿಲ್ಲ, ರಕ್ಷಿತಾ ನಾಟಕ ಮಾಡೋದು ಅಂತ. ಅವತ್ತು ಬಂದು ಅವ್ರ ಹತ್ರ ಹತ್ಕೊಂಡು ಸಾರಿ ಕೇಳ್ಬಿಡ್ತಾರೆ. ಅಲ್ಲಿವರೆಗೂ ನನಗೂ ಧ್ರುವಂತನಿಗೂ ಹತ್ಕೊಂಡು ಉರಿತಾ ಇರ್ತದೆ ಬೆಂಕಿ. ಅವ್ನು ಬಂದು ಸಾರಿ ಕೇಳಿ ಹತ್ಬಿಡ್ತಾನೆ, ಸಾರಿ ಅಣ್ಣ ಹಿಂಗೇನೋ ಅವ್ಳು ಮಾತು ಕೇಳಿ ಮಾಡಿಬಿಟ್ಟೆ ಅಂತ. ಅದು ಬಿಟ್ಟು ಇನ್ನೂ ತುಂಬ ಇದೆ ಅಣ್ಣ, ಅವಳು ಯಾಕೋ ಅಲ್ಲಿಂದ ಅವ್ರಿಗೆ ಅವ್ರು ಫೇಕ್ ಅನ್ಸಕ್ಕೆ ಏನೋ ಸ್ಟಾರ್ಟ್ ಆಗಿದೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಅದು ಇನ್ನೂ ನಡೀತಿದೆಯಲ್ಲ ಮ್ಯಾಮ್ ನೆನ್ನೆವರೆಗೂ. ಕಾವ್ಯ ಶಗ ಮತ್ತೆ ಸ್ಪಂದನ ಅವರ ಆಟ ಹೇಗಿದೆ ಸರ್? ಹೇಗೆ ಆಟ ಆಡ್ತಿದ್ದಾರೆ ಮ್ಯಾಮ್? ತುಂಬ ಕಮ್ಮಿ ಆಡ್ತಿದ್ದಾರೆ ಮ್ಯಾಮ್. ನಾನೇನು ಅವ್ರ ಮೇಲೆ ಬ್ಲೇಮ್ ಮಾಡ್ತಿಲ್ಲ. ಒಂದು ಗಿಲ್ಲಿ ಅವ್ರು ಇದರಿಂದನೇ ಕಾವ್ಯ ಒಂಚೂರು ಸ್ಟಾರ್ಟಿಂಗ್ ಇಂದ ಬಂದಿದ್ದು ಮ್ಯಾಮ್. ಇದು ಅನ್ಸುತ್ತೆ ಮನೆ ಒಳಗೆ, ಆಚೆ ಗೊತ್ತಿಲ್ಲ. ಸ್ಪಂದು ಅವ್ರದ್ದು ತುಂಬ ಕಮ್ಮಿ ಇದೆ ಮ್ಯಾಮ್. ಅದಕ್ಕೇನೆ ಯಾವಾಗಲೇ ಅವ್ರು ಬಂದಾಗ ಅವ್ರ ಹೆಸರು ಬರ್ತಿದೆ ಮ್ಯಾಮ್. ಅಭಿ ಅವ್ರದ್ದು ಸ್ಪಂದು ಅವ್ರದ್ದು ತುಂಬ ಕಮ್ಮಿ ಇದೆ. ಈ ವಾರ ನಿಮ್ಮ ಜಾಗದಲ್ಲಿ ಬೇರೆ ಯಾರು ಇರಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಮ್ಯಾಮ್? ಅದೇ ನಾನು ಮೋಸ್ಟ್ಲಿ ಸೇಫ್ ಝೋನ್ಗೆ ಹೋಗಿದ್ರೆ ಅಭಿ ಅಥವಾ ಸ್ಪಂದನ ಬಂದಿರೋರು. ನನ್ನ ಪ್ರಕಾರ ಅಭಿ ಇಲ್ಲ ಸ್ಪಂದನ ಆಚೆ ಬಂದಿರ್ತಿದ್ರು ಅನ್ಸುತ್ತೆ ಮ್ಯಾಮ್. ಮುಂದಿನ ವಾರ ಯಾರು ಬರ್ಬೋದು ಮ್ಯಾಮ್? ಗೊತ್ತಿಲ್ಲ ಮ್ಯಾಮ್, ನೋಡ್ಬೇಕು. ಅದು ಡೈಮೆನ್ಷನ್ನೇ ಚೇಂಜ್. ಈಗ ನೋಡಿ, ರಘು ಅಣ್ಣ ಡೈರೆಕ್ಟ್ ನಾಮಿನೇಟು, ರಘು ಅಣ್ಣಂದು ಏನೋ ಆಗುತ್ತೆ ಅನ್ಕೊಂಡ್ರೆ ಕಟ್ ಮಾಡಿದ್ರೆ ಕ್ಯಾಪ್ಟನ್ ಆಗ್ಬಿಟ್ರು ಅವರು. ಇದು ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅಲ್ಲಿ ಅಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ, ಗೊತ್ತಿಲ್ಲ ಮ್ಯಾಮ್. ಒಂದು ಶುಕ್ರವಾರದ ಹತ್ತತ್ರ ಗುರುವಾರದ ಹತ್ತತ್ರ ಗೊತ್ತಾಗ್ಬೋದು ಮ್ಯಾಮ್. ನಿಮಗೆ ಈ ಹಿಂದೆ ಕೂಡ ಬಿಗ್ ಬಾಸ್ ಅವಕಾಶಗಳು ಬಂದಿತ್ತು, ಆದ್ರೆ ಸಿನಿಮಾ ಕಾರಣದಿಂದ ಹೋಗಕ್ ಆಗ್ಲಿಲ್ಲ. ಈ ಸಲ ಬಿಗ್ ಬಾಸ್ ಮನೆಗೆ ಹೋಗ್ತೀರಿ, ಆದ್ರೆ ಒಂದು ಸಮಸ್ಯೆಯಿಂದ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಹೊರಗಡೆ ಬರುವಂತೆ ಆಗತ್ತೆ. ಒಂದು ಥಿಯೇಟರ್ ಅಲ್ಲಿ ಇರ್ತೀರಿ, ಅವಾಗ ಮೈಂಡ್ ಅಲ್ಲಿ ಏನು ಓಡ್ತಿತ್ತು ಸರ್? ಈ ಸಲ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟಿದೀನಿ, ಹಿಂಗಾಗೋಯ್ತು ಅಂತ ಏನಾದ್ರು ಅನ್ಸುತ್ತೆ ಮ್ಯಾಮ್? ನಮಗೆ ಡಿಪಾರ್ಟ್ಮೆಂಟ್ ಬರೋವರೆಗೂ ಏನೋ ಇದು ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆ ಥರದ್ದು ಏನೋ ಆಗಿರ್ಬೋದು. ಇನ್ ಕೇಸ್ ಏನಾದ್ರು ವೈರಿಂಗ್ ಗಿರಿಂಗ್ ಮಿಸ್ ಆಗಿ ಎಲ್ರಿಗೂ ಶಾಕಿಗೆ ಆಗೋ ಥರ ಏನೋ ಆಗಿರ್ಬೋದೇನೋ, ಅದಕ್ಕೆ ಕರ್ಕೋಗಿ ಯಾವಾಗಲೂ ಟಾಸ್ಕ್ಗಳಿದ್ದಾಗ ಸಣ್ಣ ಪುಟ್ಟ ರಿಪೇರ್ಗಳಿದ್ದಾಗ ಟಿವಿ ವಾಲ್ಯೂಮ್ ಏನೋ ಅಣ್ಣ ಬರ್ತಾರೆ ಅಂತ ಚೆಕ್ ಮಾಡುವಾಗ ಎಲ್ಲರೂ ರೂಮಲ್ಲಿ ಕೂರಿಸ್ತಾರೆ, ಬ್ಲೈಂಡ್ಸ್ ಡೌನ್ ಅಂತ ಮಾಡ್ತಾರೆ. ಫಸ್ಟ್ ಹಂಗೆ ಅನ್ಕೊಂಡ್ವಿ, ಆಮೇಲೆ ಯಾಕೋ ಇಲ್ಲ ಶಿಫ್ಟೇ ಮಾಡ್ತಾವ್ರೆ ಅಂತ ಅನ್ಸಾಗ ಏನೋ ಮೇಜರ್ ಸಮಸ್ಯೆ ಆಗಿದೆ ಅನ್ಸುತ್ತೆ. ಮೇ ಬಿ ಶಾರ್ಟ್ ಸರ್ಕ್ಯೂಟ್ ಥರದ್ದು ಏನಾರು ಆಗಿರ್ಬೋದು, ಹಂಗಾಗಿ ಏನಾದ್ರು ಹುಡುಗರಿಗೆ ಸಮಸ್ಯೆ ಆಗ್ಬೋದು ಅಂತ ಕೂರ್ತಿದ್ದೆ. ಆಮೇಲೆ ಯಾವಾಗ ಒಂದೇ ಸತಿ ಏಕಾಏಕಿ ಒಂದು 50 ಜನ ಡಿಪಾರ್ಟ್ಮೆಂಟ್ ಅವ್ರು ಏನೋ ಬರ್ತಾರೆ. ಆಮೇಲೆ ನಾನು ಆಚೆ ಕೆಲವೆಲ್ಲ ಆ ಥರದ್ದು ನೋಡ್ಕೊಂಡು ಬೆಳೆದಿದ್ದರಿಂದ ಅಂದರೆ ಇದೆಲ್ಲ ಗೊತ್ತಿತ್ತಲ್ಲ ನನ್ನ ವೈಫ್ ಸಮಸ್ಯೆಲೆಲ್ಲ. ಸೊ ಅವಾಗ ಗೊತ್ತಾಗುತ್ತೆ ಅದೇನೋ ವಾಟರ್ ಪೊಲ್ಯೂಷನ್ದು ಅಂತ. ಸೊ ಆಬ್ವಿಯಸ್ಲಿ ನಮ್ಗೆ ಗೊತ್ತು ನಮ್ದು ಅದರಲ್ಲಿ ಏನೋ ಸಂಬಂಧನೇ ಇಲ್ಲ ಅಂತ. ಮತ್ತೆ ಅಲ್ಲಿಂದ ಬ್ಲೈಂಡ್ ಫೋಲ್ಡ್ ಮಾಡಿ ನಮ್ಮನ್ನು ಕರ್ಕೊಂಡು ಬಂದು ಒಂದು ಹೋಟೆಲಲ್ಲಿ ಇಟ್ಟಿರ್ತಾರೆ. ಅಲ್ಲೂ ಅಷ್ಟೇ ಸಪ್ರೇಟ್ ಇರುತ್ತೆ ಮೇಡಮ್. ಟಿ ವಿ ಇಲ್ಲ, ಫೋನ್ ಇಲ್ಲ, ಇಬ್ಬಿಬ್ರು ಸೆಕ್ಯೂರಿಟಿ ಥರದ್ದು ಇಟ್ಟಿರ್ತಾರೆ. ಒಂದು ಚೂರು ಆಚೆ ಪ್ರಪಂಚದ ಏನೂ ಗೊತ್ತಾಗಲಿಲ್ಲ. ಅಲ್ಲೊಂದು ಬಾಲ್ಕನಿ ಇರುತ್ತೆ, ಪಾಪ ಸಿಗರೇಟ್ ಆದರೂ ಕೊಡಬೇಕು ಅನ್ನೋ ವಿಚಾರವಾಗಿ ಸಿಗರೇಟ್ ಕೊಟ್ಟಿರ್ತಾರೆ ಮ್ಯಾಮ್. ಆ ಬಿಗ್ ಬಾಸ್ ಮನೇಲೂ ಇದೆ ಮ್ಯಾಮ್ ಸಿಗರೇಟು. ಅದು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅನ್ಸುತ್ತೆ. ಅಭ್ಯಾಸ ಇರೋರಿಗೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತಾರೆ ಮ್ಯಾಮ್. ಅದೇನೋ ಅವ್ರು ಬಾಲ್ಕನಿಲಿ ಸಿಗರೇಟ್ ಸೇದುವಾಗ ಆಚೆ ಬಂತು ಅಂತ ಒಂಚೂರು ನಮ್ಗೆ ಗೊತ್ತಾಯಿತು ಮ್ಯಾಮ್. ಒಂದು ಸ್ವಲ್ಪ ಏನೋ ಸಿಗರೇಟ್ ಏನೋ ಪ್ರಾಬ್ಲಮ್ ಆಯಿತು ಅಂತ. ಅದು ಬಿಟ್ಟರೆ ಆಚೆ ಪ್ರಪಂಚದ ಏನೋ ಮತ್ತೆ ಗೊತ್ತಿಲ್ಲ ಮ್ಯಾಮ್ ನಮಗೆ. ಈಗ ಸಿಗರೇಟ್ ಕಮ್ಮಿ ಕೊಡ್ತಾರೆ ಅಂತ ಹೇಳಿದ್ರಿ, ಸೊ ಕಮ್ಮಿ ಕೊಟ್ಟಿರೋದು ಮುಂದೆ ನಿಮಗೆ ಸಿಗರೇಟ್ ಅನ್ನ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ ಮ್ಯಾಮ್? ನಾನು ಈ ಸಿಗರೇಟ್ ಹೆಂಗೆ ಅಭ್ಯಾಸ ಆಗುತ್ತೆ ಅಂತಂದರೆ ಮ್ಯಾಮ್, ನಾನು ಮಾಡೋ ಪಾತ್ರಗಳಲ್ಲಿ ಸಿನಿಮಾಲಿ ಸಿಗರೇಟ್ ಬೇಕೇ ಬೇಕು. ಯಾಕಂದರೆ ಜನನ ಅನ್ಸೋಕ್ಕೆ ಆ ಪಾತ್ರ ಅದು ಕೇಳ್ತಿರುತ್ತೆ. ಹಂಗಾಗಿ ಸಿಗರೇಟು ನೀವು ಕೆಲವು ಇಷ್ಟ ಇಲ್ಲದೆ ಸೇದ್ರು ನಿಮ್ಗೆ ಅದು ಅಡಿಕ್ಷನ್ ಆಗ್ಬಿಡುತ್ತೆ, ಅಭ್ಯಾಸ ಆಗ್ಬಿಡುತ್ತೆ.
ನಮ್ದು ಸಿನಿಮಾಲ ಕ್ಯಾರೆಕ್ಟರ್ ಇಲ್ಲ ಅಂದ್ರೂ ನಿಮ್ಗೆ ಅದು ಅಭ್ಯಾಸ ಆಗಿರುತ್ತಲ್ಲ ಮ್ಯಾಮ್. ವಿಜಯ ರಾಘವೇಂದ್ರ ಅವರು ಸ್ಮೋಕೇ ಮಾಡಲ್ಲ, ಬಟ್ ಸಿನಿಮಾ ಕ್ಯಾರೆಕ್ಟರ್ ಸಲುವಾಗಿ ಅವರು ಮಾಡುವಂತ ಪರಿಸ್ಥಿತಿ ಎಷ್ಟೊಂದು ಜನ ಆರ್ಟಿಸ್ಟ್ಗಳಿದ್ದಾರೆ ಮ್ಯಾಮ್. ಸೊ ಹಂಗಾಗಿ ಅದು ಮತ್ತೆ ಎಲ್ಲೋ ಬೇಡ ಅಂತ ಬಿಟ್ಟಿರ್ತೀವಿ, ಯಾಕೋ ಎಲ್ಲಿ ತೊಡಿತಿದೆ ಅಂತಲೂ ನಾನು ಬಿಟ್ಟಿರೋದು ಉಂಟು. ಆ ಥರದ್ದು ನಂಗೊಂದು ಸ್ವಲ್ಪ ಸಮಸ್ಯೆನೂ ಇದೆ, ತುಂಬ ಸಿಗರೇಟ್ ಸೇದಿ ಅದು ಸ್ವಲ್ಪ ಇದೆ ಪ್ರಾಬ್ಲಮ್ಮು. ಹಂಗೂ ಬಿಟ್ಟಿರ್ತೀನಿ. ಎಲ್ಲೋ ಒಂದು ಪಾತ್ರಕ್ಕೆ ಮತ್ತೆ ಸ್ಟಾರ್ಟ್ ಆದಾಗ ಪಾತ್ರದ ಸೇದೋದು ಬಿಟ್ಟು ಕೆಲವು ಸತಿ ಫ್ರೀ ಆಗಿದ್ದಾಗ ಸೇದಿದ್ದೀನಿ ಮ್ಯಾಮ್. ಸೇದಿದ್ದೀನಿ, ಅದು ಅಭ್ಯಾಸ ಆಗ್ಬಿಡುತ್ತೆ ಮ್ಯಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.